ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರ 7 ಜನ ನಾಮಿನೇಟ್ ಆಗಿದೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಗುರುವಾರ ವೋಟಿಂಗ್ ರಿಸಲ್ಟ್ಸ್ ಯಾವ ರೀತಿ ಇತ್ತಂತ ಎಲ್ಲ ತಿಳಿಸ್ಕೊಟ್ಟಿದ್ದೆ. ಮತ್ತೆ ಶುಕ್ರವಾರ ಯಾವ ರೀತಿ ಇದೆ, ಏನಾದ್ರೂ ಬದಲಾವಣೆ ಕಂಡಿದೆ ಅಂದ್ರೆ ಖಂಡಿತವಾಗ್ಲೂ ಬದಲಾವಣೆ ಆಗಿದೆ. ಇಲ್ಲಿ ವಿಶೇಷವಾಗಿ ನೀವು ಯಾರಿಗೆ ವೋಟ್ ಮಾಡ್ತೀರಾ, ನಿಮ್ಮ ಫೇವರೇಟ್ ಯಾರಂತ ಕಮೆಂಟ್ ಮಾಡಿ. ಯಾಕಂದ್ರೆ ನೋಡಿ, ಒಂದು ಎಪಿಸೋಡ್ ಆದ್ಮೇಲೆ ಖಂಡಿತವಾಗ್ಲೂ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಯಾಕಂದ್ರೆ ನಮ್ ಪ್ರತಿ ಸಾರಿ ಹೇಳ್ತೀನಿ, ಈ ಬಾರಿ ಅದನ್ನ ಹೇಳ್ತೀನಿ. ಯಾಕಂದ್ರೆ ಒಂದ್ ಎಪಿಸೋಡ್ ನೋಡಾದ್ಮೇಲೆ ಯಾರು ವೋಟ್ ಮಾಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ. ನಾನು ಎಪಿಸೋಡ್ ಆದ್ಮೇಲೆ ನಾನು 3 ಜನಕ್ಕೆ ವೋಟ್ ಮಾಡಿದೆ. ಒಂದು ಹನುಮಂತ್, ಮೋಕ್ಷತ ಮತ್ತು ಮಂಜಣ್ಣಗೆ. ಆಲ್ಮೋಸ್ಟ್ ನಾನು ಮಂಜಣ್ಣಗೆ ಜಾಸ್ತಿ ವೋಟ್ ಮಾಡಿದೆ ನಿನ್ನೆ. ಯಾಕೆಂದ್ರೆ ಮಂಜಣ್ಣ ಇಷ್ಟ ಆದ್ರು. ಬರ್ತಾ ಯಾಕೆ ಮಂಜಣ್ಣ ಇಷ್ಟ ಆಗ್ತಾ ಇದಾರೆ, ಅವ್ರ ಗೇಮ್ ಸ್ಟ್ರಾಟಜಿ ಕೂಡ ಇಷ್ಟ ಆಗ್ತಾ ಇದೆ. ಹಾಗೇನೆ ಮೋಕ್ಷತ ಕೂಡ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ತುಂಬಾ ಅಗ್ರೆಸಿವ್ ಆಗಿ ಟಾಸ್ಕ್ ಆಡಿದ್ರು. ಆದ್ರಿಂದ ನಾನು ನಿನ್ನೆ ಮೋಕ್ಷತ ಕೂಡ ವೋಟ್ ಮಾಡಿದೆ. ಈ ರೀತಿಯಾಗಿ ಒಂದು ಎಪಿಸೋಡ್ ಆದ್ಮೇಲೆ ವೋಟಿಂಗ್ಸ್ ಅಲ್ಲಿ ಭಾರಿ ಬದಲಾವಣೆ ಬರುತ್ತೆ. ಆದ ಕಾರಣ ಫ್ಯಾನ್ಸ್ಗೆ ವೋಟ್ ಹಾಕ್ತಾರೆ. ಹಂಗಂತ ಅವ್ರು ಸರಿ ಮಾಡ್ಲಿ ತಪ್ಪು ಮಾಡ್ಲಿ ಒಂದ್ಸಲ ಇಷ್ಟಪಟ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ವೋಟ್ಸ್ ಹೋಗ್ತಾ ಇರುತ್ತೆ. ಬಟ್ ಎಪಿಸೋಡ್ ಆದ್ಮೇಲೆ ಕೂಡ ಚೇಂಜ್ ಆಗೋರು ಇರ್ತಾರೆ. ನಾನಂತೂ ನಂಗೆ ಯಾರು ಫೇವರೇಟ್ ಇಲ್ಲ, ಎಪಿಸೋಡ್ ಆದ್ಮೇಲೆ ಇಷ್ಟ ಯಾರಾಗ್ತಾರೋ ಅವ್ರಿಗೆ ವೋಟ್ ಮಾಡ್ತಾ ಇರ್ತೀನಿ. ಆ ರೀತಿಯಾಗಿ ಮತ್ತೆ ನಿನ್ನೆ ಎಪಿಸೋಡ್ ಆದ್ಮೇಲೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಮೇಲೆ ಬಂದಿದ್ದಾರೆ, ಯಾರು ಕೆಳಗೆ ಹೋಗಿದ್ದಾರೆ. ಇಲ್ಲಿ ವಿಶೇಷವಾಗಿ 2ನೇ ಸ್ಥಾನಕ್ಕೆ ನಮ್ಮ ಹನುಮಂತು ಮತ್ತು ಮೋಕ್ಷತ ಬಿಗ್ ಫೈಟ್ ನಡೀತಾ ಇದೆ. ಈ ವಾರದಲ್ಲಿ ಮೋಕ್ಷತರಿಗೆ ಟಾಸ್ಕ್ ಸಿಕ್ಕಿರ್ಲಿಲ್ಲ, ನಿನ್ನೆ ಟಾಸ್ಕ್ ಸಿಕ್ಕಿದೆ. ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ರು. ಆದ ಕಾರಣ ಹನುಮಂತು ಮತ್ತೆ ಮೋಕ್ಷತೆಗೆ ಮೊದಲನೇ ಸ್ಥಾನಕ್ಕೆ ಫೈಟ್ ನಡೀತಾ ಇದೆ. ಅದೇ ರೀತಿಯಾಗಿ 2ನೇ ಸ್ಥಾನಕ್ಕೆ ನಮ್ಮ ಮಂಜು ಮತ್ತೆ ತ್ರಿವಿಕ್ರಮ್ ಜೊತೆ ಫೈಟ್ ನಡೀತಿದೆ ಓಟ್ಸ್ಗೋಸ್ಕರ. ಯಾಕಂದ್ರೆ ಮಂಜು ಅವರು ಸ್ಟ್ರಾಟಜಿ ಆಗ್ಲಿ, ಒಂದು ಫಿಸಿಕಲ್ ಟಾಸ್ಕ್ ಆಗ್ಲಿ ತ್ರಿವಿಕ್ರಮ್ ಅವ್ರಿಗಿಂತ ಚೆನ್ನಾಗಿ ಆಡ್ತಾರೆ ಅಂದ್ರೆ ಯಾವುದೇ ಒಂದು ಅನುಮಾನ ಬೇಡ. ಆ ರೀತಿಯಾಗಿ ಟಾಸ್ಕ್ ಆಡ್ತಾರೆ ಅವರು, ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು. ನಾಮಿನೇಟ್ ಆಗಿರೋರಲ್ಲಿ 7 ಜನ ನಾಮಿನೇಟ್ ಆಗಿದಾರೆ ಅಂತ ಹೇಳಿದೆ. ಅದು ಯಾರು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಹನುಮಂತು, ಮೋಕ್ಷತ, ತ್ರಿವಿಕ್ರಮ್, ಗೌತಮಿ, ಧರ್ಮ, ಮಂಜು ಮತ್ತು ಚೈತ್ರ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಬಂದಾಗ ಚೈತ್ರ, ಗೌತಮಿ, ಮೋಕ್ಷತ ಅವರು ಇದ್ದಾರೆ. ಅದಾದ್ಮೇಲೆ ಮೇಲ್ ಕಂಟೆಸ್ಟೆಂಟ್ ಅಂತ ಬಂದಾಗ ನಮ್ಮ ಧರ್ಮ, ತ್ರಿವಿಕ್ರಮ್, ಮಂಜು ಮತ್ತು ನಮ್ಮ ಇವರಿದ್ದಾರೆ, ಯಾರು ಹನುಮಂತ್ ಅವರಿದ್ದಾರೆ. ಇವ್ರು 4 ಜನದಲ್ಲಿ ಟಾಪ್ ಅಂತ ಯಾರನ್ನ ತಗೊಂಡಾಗ, ಇಲ್ಲ ಫಿಮೇಲ್ ಕಂಟೆಸ್ಟೆಂಟ್ ಟಾಪ್ ಅಂತ ಯಾರನ್ನ ತಗೊಂಡ್ರೆ ಖಂಡಿತವಾಗ್ಲೂ ತುಂಬಾ ಶಾಕ್ ಆಗ್ತೀರಾ. ಯಾಕಂದ್ರೆ ನೋಡಿ, ಬದಲಾವಣೆ ತುಂಬಾನೇ ಆಗ್ತಾ ಇದೆ. ಇನ್ನು ಟೋಟಲ್ ಆಗಿ 1ನೇ ಸ್ಥಾನಕ್ಕೆ ನಮ್ಮ ಮೋಕ್ಷತ ಅವರು ಮತ್ತು ಹನುಮಂತ್ ಅವರು ಇಬ್ರು ಫೈಟ್ ನಡೀತಾ ಇದೆ. ಇನ್ನು 2ನೇ ಸ್ಥಾನ 3ನೇ ಸ್ಥಾನ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಮತ್ತು ಮಂಜು ಅವರು ಫೈಟ್ ನಡೀತಾ ಇದೆ. ಟೋಟಲ್ ಆಗಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ, ಟಾಪ್ ಅಲ್ಲಿ ಇದ್ದಾರೆ ಅಂತ ತಗೊಂಡಾಗ ನಾನು ಬಾಟಮ್ ಇಂದ ಬರ್ತೀನಿ. ಖಂಡಿತವಾಗ್ಲೂ ಬಾಟಮ್ ಗೆ ಬರ್ತಾ ಇದ್ದಾರೆ. ಧರ್ಮ ಅವರು ಟಾಸ್ಕ್ ಆಡ್ತಾ ಇಲ್ಲ, ಅಫೆಕ್ಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಆದ್ರಿಂದ ಚೈತ್ರ ಮತ್ತು ಧರ್ಮ ಅವರು ಬಾಟಮ್ ಅಲ್ಲಿ ಇದ್ದಾರೆ. ಇನ್ನ ಬಾಟಮ್ ಅಂತ ತಗೊಂಡಾಗ ಇಬ್ರು ಆಲ್ಮೋಸ್ಟ್ ಸೇಮ್ ಪ್ಲೇಸಸ್ ಇದೆ. 0.5 ಅಲ್ಲಿ ವೋಟಿಂಗ್ ರಿಸಲ್ಟ್ ಬರ್ತಾ ಇದೆ. ಬಟ್ ಲಾಸ್ಟ್ ಚೈತ್ರ ಅವರು ಇದ್ದಾರೆ. 6ನೇ ಸ್ಥಾನದಲ್ಲಿ ಧರ್ಮವೀರ್ ಇದ್ದಾರೆ. 5ನೇ ಸ್ಥಾನ ಅಂತ ಬಂದಾಗ ಗೌತಮಿ ಅವರು ಇದ್ದಾರೆ. 3, 4 ಅಂತ ತಗೊಂಡಾಗ ನಮ್ಮ ತ್ರಿವಿಕ್ರಮ್ ಮತ್ತು ಮಂಜು ಅವರು ಇದ್ದಾರೆ. 2, 1 ಅಂತ ತಗೊಂಡಾಗ ಹನುಮಂತು ಮತ್ತು ನಮ್ಮ ಮೋಕ್ಷತ ಅವರು ಇದ್ದಾರೆ. ಟೋಟಲ್ ಆಗಿ ಇದೇ ರೀತಿ ಇದೆ ಅಂತ ಹೇಳ್ಬೇಕಂದ್ರೆ, ಮೊದಲನೇ ಸ್ಥಾನ ಹನುಮಂತು, 3ನೇ ಸ್ಥಾನ ತ್ರಿವಿಕ್ರಮ್, 4ನೇ ಸ್ಥಾನ ನಮ್ಮ ಉಗ್ರಂ ಮಂಜು, 5ನೇ ಸ್ಥಾನ ಗೌತಮಿ, 6ನೇ ಸ್ಥಾನ ನಮ್ಮ ಧರ್ಮ ಅವರು ಇದ್ದಾರೆ. 7ನೇ ಸ್ಥಾನ ಚೈತ್ರ ಅವರು ಇದ್ದಾರೆ. ಚೈತ್ರ ಅವರು ಬದಲಾಗ್ತಾ ಇಲ್ಲ, ಬಟ್ ಹೇಳಕ್ಕಾಗಲ್ಲ. ನನ್ಗನ್ಸಿರೋ ಪ್ರಕಾರ, ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಈ ವಾರ ನಮ್ಮ ಧರ್ಮ ಅವರು ಮನೆಗೆ ಆಚೆಗೆ ಹೋಗ್ಬೋದು ಅಂತ ಅನ್ಸುತ್ತೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರ ಮನೆಗೆ ಯಾರು ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಯಾರು ವೋಟ್ ಮಾಡ್ತಾ ಇದ್ರ ಅಂತ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಆ ಕಮೆಂಟ್ ಇಂದ ಅವ್ರ ಹೆಸರು ಹೈಕ್ ಆಗುತ್ತೆ, ಒಳ್ಳೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಈ ಮೂಲಕ ಖಂಡಿತವಾಗ್ಲೂ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡಿದ್ರು ನಿನ್ನೆ ಎಪಿಸೋಡ್ ನೋಡಿ ನೀವು ಯಾರು ವೋಟ್ ಮಾಡಿದ್ರ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.